ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಭದ್ರಕಾಳಿಯ ಕವಚ ಮಂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಈ ಭದ್ರಕಾಳಿಯ ಮಂತ್ರ ಕವಚವನ್ನು ನಾವು ಪಠಣೆ ಮಾಡುವುದರಿಂದ, ಸಿದ್ಧಿ ಮಾಡಿಕೊಳ್ಳುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂದರೆ, ಮೊದಲನೇದಾಗಿ ಶತ್ರುಗಳ ಅನ್ನೋದು ನಾಶ ಆಗ್ತಾರೆ. ಆಮೇಲೆ ಜನಾಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಅನ್ನೋದು ಆಗುತ್ತೆ. ಈ ಮಂತ್ರ ಸಾಧನೆಯನ್ನು, ಭದ್ರಕಾಳಿಯ ರಕ್ಷಣಾ ಕವಚ ಮಂತ್ರವನ್ನು ಸ್ತ್ರೀಯಾಗಲಿ ಪುರುಷನಾಗಲಿ ಯಾರೇ ಆಗಲಿ ಪಠಣೆಯನ್ನು ಮಾಡ್ಬೋದು. ಆಮೇಲೆ ಸಿದ್ಧಿಯನ್ನು ಸಹ ಮಾಡಿಕೊಳ್ಬೋದು. ಇದಕ್ಕಾದಂತಹ ನಿಯಮಗಳನ್ನೋದು ಇದೆ, ಅದನ್ನು ನಾವು ಪಾಲನೆಯನ್ನು ಮಾಡಬೇಕಾಗತ್ತೆ. ಈ ಭದ್ರಕಾಳಿಯ ಮಂತ್ರ ಕವಚವನ್ನು ನಾವು ಸಿದ್ಧಿ ಮಾಡಿಕೊಳ್ಬೇಕು. ಮೊದಲು ಯಾವ ಥರ ಅಂದರೆ, ಗುರುವಾರ ಅಮಾವಾಸ್ಯೆ ಆಗಲಿ ಅಥವಾ ಭಾನುವಾರ ಅಮಾವಾಸ್ಯೆ ಆಗಲಿ ಹರಿಯುವ ನದಿಯಲ್ಲಿ ನಿಂತುಕೊಂಡು ನಾವು ಭದ್ರಕಾಳಿಯ ಮಂತ್ರ ಕವಚವನ್ನು ಸಿದ್ಧಿ ಮಾಡಿಕೊಳ್ಳಬೇಕು. 108 ಬಾರಿ ಹೇಳಿ ಮಂತ್ರವನ್ನು ನಾವು ಸಿದ್ಧಿ ಮಾಡಿಕೊಳ್ಳುವುದರಿಂದ ಮಂತ್ರವು ನಮಗೆ ಪರಿಪೂರ್ಣವಾಗಿ ಸಿದ್ಧಿ ಆಗುತ್ತೆ. ಆಮೇಲೆ 21 ದಿನಗಳ ಕಾಲ ನಾವು ಮಂತ್ರ ಅನುಷ್ಠಾನವನ್ನು ಮಾಡಿಕೊಂಡು ಭದ್ರಕಾಳಿಯ ರಕ್ಷಣಾ ಮಂತ್ರವನ್ನು ಜಪವನ್ನು ಮಾಡಬೇಕು. 21 ದಿನ ಆದ ಮೇಲೆ ಭದ್ರಕಾಳಿಗೆ ಕಾಯಿ ಕರ್ಪೂರ ನೈವೇದ್ಯವನ್ನು ಎಲ್ಲವನ್ನು ಸಲ್ಲಿಸಿ ನಾವು ಭೋಜಪತ್ರ ಅಥವಾ ವೈಟ್ ಪೇಪರ್ ಮೇಲೆ ಈ ರಕ್ಷಣಾ ಮಂತ್ರವನ್ನು ಬರೆದುಕೊಂಡು ನಾವು ನಮ್ಮ ಕತ್ತಿನಲ್ಲಿ ಧಾರಣೆ ಮಾಡೋದರಿಂದ ಏನೇನು ಲಾಭಗಳಾಗುತ್ತೆ, ಏನೆಲ್ಲ ಪ್ರಯೋಜನಗಳಾಗುತ್ತೆ ಅಂದರೆ, ವ್ಯಾಪಾರ ಉದ್ಯೋಗ ಏನಾದರೂ ನೀವು ಮಾಡ್ತಿದ್ರೆ ಅಂಥವರಿಗೆ ಜನಾಕರ್ಷಣೆ ಅನ್ನೋದಾಗುತ್ತೆ, ಧನಾಕರ್ಷಣೆ ಅನ್ನೋದು ಆಗುತ್ತೆ. ಆಮೇಲೆ ಕೋರ್ಟ್ ಕಚೇರಿ ಇಂತಹ ಸಂಬಂಧದ ಕೆಲಸದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಅವರಿಗೆ ಎಲ್ಲನೂ ಪರಿಹಾರ ಅನ್ನೋದು ಆಗುತ್ತೆ. ಆಮೇಲೆ ತಂತ್ರವಿದ್ಯೆಗಳನ್ನು ಯಾರು ಮಾಡ್ತಿರ್ತಾರ, ಯಾರು ತಾಂತ್ರಿಕರಾಗಿರ್ತಾರ ಅಂಥವರು ಈ ಭದ್ರಕಾಳಿಯ ಮಂತ್ರ ಕವಚವನ್ನು ನಾವು ಸಿದ್ಧಿ ಮಾಡಿಕೊಳ್ಳೋದ್ರಿಂದ ಇದರಲ್ಲಿ ತಂತ್ರಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆಯಬಹುದು. ಆಮೇಲೆ ಶತ್ರುಗಳಿಂದ ರಕ್ಷಣೆಯನ್ನು ನಾವು ಪಡೆದುಕೊಳ್ಳಬಹುದು. ವಾಮಾಚಾರ ಪ್ರಯೋಗಗಳನ್ನು ಯಾರೇ ನಮ್ಮ ಮೇಲೆ ಮಾಡಲಿ ಅಥವಾ ಯಾರೇ ನಮ್ಮ ಮೇಲೆ ಕಟ್ಟುಗಳನ್ನು ಹಾಕೋಕ್ಕೆ ಪ್ರಯತ್ನ ಪಟ್ಟರೂ ಸಹ ಅದು ಯಾವುದೂ ನಮಗೆ ತಾಕುವುದಿಲ್ಲ. ಅದೆಲ್ಲನೂ ಅವರಿಗೆ ರಿವರ್ಸ್ ಅನ್ನೋದು ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಮಂತ್ರ ಸಾಧನೆ ಇದಾಗಿರುತ್ತೆ. ಏನಿದೆ ಮಂತ್ರ ಅಂದರೆ, ನಾನು ಒಮ್ಮೆ ಇಲ್ಲಿ ಹೇಳ್ತೇನೆ, ಆಮೇಲೆ ಮಂತ್ರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ನೀವೊಮ್ಮೆ ಚೆನ್ನಾಗಿ ನೋಡಿಕೊಂಡು ಮೊದಲು ಬಾಯಟ್ ಮಾಡಿಕೊಂಡು ಆಮೇಲೆ ಸಿದ್ಧಿಯನ್ನು ಮಾಡಿಕೊಳ್ಳಿ. ಮಂತ್ರವನ್ನು ಹೇಳ್ತೇನೆ, ಒಮ್ಮೆ ನೀವು ಚೆನ್ನಾಗಿ ಕೇಳಿ. ದಶವಕ್ತ್ರ ದಶಭುಜ ದಶಪಾದಾಂಜನ ಪ್ರಭಾ ಕೋಟಿ ಸೂರ್ಯಪ್ರಭಾ ಕಾಲಿ ಮಮ ಶತ್ರುನ್ ವಿನಾಶಾಯ ನಾಶಾಯಿತ್ವ ಕ್ಷಣಂ ದೇವಿ ಅನ್ಯ ಶತ್ರುನ್ ವಿನಾಶಾಯ. ಕ್ರೀಂ 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 ಉಗ್ರಪ್ರಭೆ ವಿಕಟದ್ರಂಷ್ಟ್ರೆ ಪರಪಕ್ಷಂ ಮೋಹಾಯ ಮೋಹಾಯ ಪಚ ಪಚ ದಹ ದಹ ಅನಹನ ಮಾರಾಯ ಮಾರಾಯ ಏ ಮಾಂ ಹಿಂಸಿತು ಮುದ್ಯತಾ ಯೋಗಿನಿ ಚಕ್ರಸ್ಥಾನಃ ವಾರಾಯ ವಾರಾಯ ಚಿಂದಿ ಚಿಂದಿ ಬಿಂದಿ ಬಿಂದಿ ಕರಾಲಿನಿ ಗ್ರಹಣ ಗ್ರಹಣ. ಓಂ ಕ್ರೀಂ 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 ಸ್ಫುರ ಸ್ಫುರ ಪೂರ ಪೂರ ಪುನಃ ಪುನಃ ಚುಲ್ವ ಚುಲ್ವ ದಕ ದಕ ದಮ ದಮ ಮಾರಾಯ ಮಾರಾಯ ಸರ್ವ ಜಗತ್ವಶಮಾನಾಯ ಓಂ ನಮಃ ಸ್ವಾಹ ಅಂತ ನೀವು ಮಂತ್ರವನ್ನು ಪರಿಪೂರ್ಣವಾಗಿ ಯಾವುದೇ ಬೀಜಾಕ್ಷರಗಳ ಲೋಪದೋಷ ಇಲ್ಲದಂತೆ ಚೆನ್ನಾಗಿ ನೀವು ಮೊದಲು ಬಾಯಟ್ ಮಾಡಿಕೊಳ್ಬೇಕು. ಆಮೇಲೆ ನೀವು ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಬೇಕು. ಯಾಕಂದರೆ ಯಾವುದೇ ಬೀಜಾಕ್ಷರದಲ್ಲಿ ನಾವು ಏನಾದರೂ ಲೋಪದೋಷಗಳನ್ನಾಗಿ ನುಡಿದ್ರೆ ಅದು ನಮಗೆ ಶಾಪವಾಗಿ ಮರಳಿ ಬರುತ್ತೆ. ಇಲ್ಲಿ ನಾವು ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇದನ್ನು ನಾವು ಸಿದ್ಧಿ ಮಾಡಿಕೊಂಡ ಮೇಲೆ ಭೋಜಪತ್ರದ ಮೇಲೆ ಬರೆದುಕೊಂಡು ನಮ್ಮ ಕತ್ತಿನಲ್ಲಿ ನಾವು ಧಾರಣೆ ಮಾಡಿಕೊಳ್ಬೇಕು. ಇದರಿಂದ ಅನೇಕ ಪ್ರಯೋಜನಗಳಿವೆ. ಆಮೇಲೆ
ನಮಗೆ ಸಂರಕ್ಷಣೆ ಅನ್ನೋದು ತುಂಬಾ ಪ್ರಬಲವಾಗಿರುತ್ತೆ. ಯಾಕಂದರೆ ತಾಯಿ ಜಗನ್ಮಾತೆಯೇ ನಮ್ಮ ರಕ್ಷಣೆಗೆ ಸದಾ ನಮ್ಮ ಹಿಂದೆ ಇರ್ತಾಳೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಭದ್ರಕಾಳಿಯ ಕವಚ ಮಂತ್ರ ಇದು. ಈ ಕವಚ ಮಂತ್ರವು ಭದ್ರಕಾಳಿಯ 10 ಮುಖ, 10 ಕಾಲು, 10 ಭುಜಗಳ ಹಾಗೂ ಕೋಟಿ ಸೂರ್ಯಗಳ ಕಾಂತಿಯ ಬಗ್ಗೆ ವರ್ಣನೆಯನ್ನು ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಆದಂತಹ ಮಂತ್ರ ಸಾಧನೆ ಇದಾಗಿರುತ್ತೆ. ಇಂತಹ ರಹಸ್ಯ ತಂತ್ರಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ. ಆಮೇಲೆ ಆನ್ಲೈನ್ ಕ್ಲಾಸಿಗೆ ಯಾರ್ಯಾರು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂಥವರು ತಪ್ಪದೇ ಜಾಯ್ನ್ ಆಗ್ಬೋದು. ನಾನು ಅದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಯೂಟ್ಯೂಬಲ್ಲಿನೇ ಪೋಸ್ಟ್ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.